ಕಾನಹೊಸಳ್ಳಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 50 ತಡೆ ಹಿಡಿದು ಪ್ರತಿಭಟನೆ ಮಾಡುವ ಬಗ್ಗೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕಾನಹೊಸಳ್ಳಿ ಎಸ್ಸಿ ಕಾಲೋನಿ ನಿವಾಸಿಗಳು ಹಾಗೂ ವಿವಿಧ ಜನಪರ ಸಂಘಟನೆಗಳು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕ 13/2/2026ರಂದು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯ ಹೊಸಹಳ್ಳಿ ಗ್ರಾಮದ ಡಾ ಬಿಆರ್ ಅಂಬೇಡ್ಕರ್ ಕಾಲೋನಿ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 50ನ್ನು ತಡೆ ಹಿಡಿದು ಪ್ರತಿಭಟನೆ ಮಾಡುವ ಬಗ್ಗೆ ಕಾರಣ ಹೊಸಹಳ್ಳಿಯ ಎಸ್ಸಿ ಕಾಲೋನಿ ಬಳಿ ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ವಾಸಿಸುವ ಜನರಿಗೆ ದಿನನಿತ್ಯವೂ ಕೂಡ ನರಕ ದರ್ಶನವಾದಂತೆ ಆಗ್ತಾ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಬಾರಿ ಮಾನ್ಯ ಶಾಸಕರು ಹಾಗೂ ಕೂಡ್ಲಿಗಿ ತಹಸೀಲ್ದಾರ್ ಅವರಿಗೂ ಇದರ ಬಗ್ಗೆ ದೂರನ್ನ ಕೊಟ್ಟಿದ್ರು ಕೂಡ ಮತ್ತು ಇಲ್ಲಿ ನಡೆಯುವ ಎಲ್ಲಾ ಸಮಸ್ಯೆ ಅವರಿಗೆ ಗಮನಕ್ಕೆ ಇದ್ರೂ ಕೂಡ ಯಾವುದೇ ರೀತಿಯಲ್ಲಿ ಸಮಸ್ಯೆ ಪರಿಹಾರವನ್ನ ಮಾಡಲು ಮುಂದಾಗ್ತಾ ಇಲ್ಲ. ಈ ಸಮಸ್ಯೆ ಬಗ್ಗೆ ಅವರ ಕಣ್ಣಿಗೆ ಬಿದ್ದರೂ ಕೂಡ ಕಾಣದ ಕುರುಡರ ರೀತಿಯಲ್ಲಿ ಇದ್ದಾರೆ. ಆದ್ದರಿಂದ ಇಲ್ಲಿ ವಾಸ ಮಾಡುವ ಜನಗಳಿಗೆ ಮತ್ತು ದಿನನಿತ್ಯ ಇಲ್ಲಿ ಸಂಚರಿಸುವ ವಿದ್ಯಾರ್ಥಿಗಳಿಗೆ ಮತ್ತು ಈ ಭಾಗದ ರೈತರಿಗೂ ಬಹಳ ಸಮಸ್ಯೆ ಆಗ್ತಾ ಇದೆ. ಹೊಸಹಳ್ಳಿ ಕೂಡ್ಲಿಗಿ ತಾಲೂಕಲ್ಲಿ ಅತಿ ದೊಡ್ಡ ಹೋಬಳಿ ಕೇಂದ್ರವಾಗಿದ್ದು ಮತ್ತು ಅತಿ ದೊಡ್ಡದಾದ ಪಟ್ಟಣವಾಗಿರುತ್ತೆ. ಈ ಪಟ್ಟಣದಲ್ಲಿ ಸುಮಾರು 4 ರಿಂದ 5 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ 50 ಹಾದು ಹೋಗಿದೆ. ಆದರೂ ಕೂಡ ಈ ಪಟ್ಟಣಕ್ಕೆ ಕೇವಲ ಒಂದೇ ಒಂದು ದೊಡ್ಡ ಬ್ರಿಡ್ಜ್ ನಿರ್ಮಾಣವಾಗಿರುತ್ತೆ ಮತ್ತು ಇನ್ನೂ ಒಂದು ಸಣ್ಣ ಬ್ರಿಡ್ಜ್ ನಿರ್ಮಾಣವಾಗಿದೆ. ಈ ಸಣ್ಣ ಬ್ರಿಡ್ಜ್ನಲ್ಲಿಯೇ ಒಂದು ಕಾಲೇಜು, ಒಂದು ಪ್ರೌಢಶಾಲೆ ಮತ್ತು ಒಂದು ಪ್ರಾಥಮಿಕ ಶಾಲೆ ಮತ್ತು 3 ಹಾಸ್ಟೆಲ್ ವಿದ್ಯಾರ್ಥಿಗಳು ಮತ್ತು 3 ರಿಂದ 4 ಸಾವಿರ ಎಕರೆ ರೈತರು ಈ ಸಣ್ಣ ಬ್ರಿಡ್ಜ್ನಲ್ಲಿಯೇ ಸಂಚರಿಸಬೇಕಾಗಿದೆ. ಇದರಿಂದ ರೈತರಿಗೆ ತನ್ನ ಹೊಲದಲ್ಲಿ ಕಟುವಾದ ಬೆಳೆಯನ್ನ ತರಲು ಸಣ್ಣ ಬ್ರಿಡ್ಜ್ನಿಂದ ದೊಡ್ಡ ಬ್ರಿಡ್ಜ್ ಹೋಗಿ ಬರಲು 3 ರಿಂದ 4 ಕಿಲೋಮೀಟರ್ ದೂರವಾಗುತ್ತೆ ಮತ್ತು ವಿದ್ಯಾರ್ಥಿಗಳು ದಿನನಿತ್ಯ ಶಾಲೆ ಕಾಲೇಜುಗಳಿಗೆ ಹೋಗಲು ಹರಸಾಹಸ ಪಡುವಂತಾಗಿದೆ. ಕಾರಣ ಈ ಸಣ್ಣ ಬ್ರಿಡ್ಜ್ ಹತ್ತಿರ ಚರಂಡಿಯನ್ನ ಅವೈಜ್ಞಾನಿಕವಾಗಿ ನಿರ್ಮಿಸಿರೋದ್ರಿಂದ ಚರಂಡಿಯ ನೀರೆಲ್ಲ ಚರಂಡಿಯಲ್ಲಿ ಹೋಗೋ ಬದಲು ಸರ್ವಿಸ್ ರೋಡ್ನಲ್ಲಿ ನಿಂತುಕೊಳ್ಳುತ್ತೆ ಮತ್ತು ಆ ಸರ್ವಿಸ್ ರೋಡ್ ತುಂಬಿದ ಮೇಲೆ ಸಣ್ಣ ಬ್ರಿಡ್ಜ್ನಲ್ಲಿಯೇ ನೀರು ಹೋಗುತ್ತೆ. ಆದ್ದರಿಂದ ಆ ಸಣ್ಣ ಬ್ರಿಡ್ಜ್ ಚರಂಡಿ ನೀರು ಹೋಗಲು ಮಾತ್ರ ಉಪಯೋಗವಾಗ್ತಾ ಇದ್ದು ಅದರಲ್ಲಿ ಜನಗಳು ಕೂಡ ಹೋಗುವುದು ಬಹಳ ಹಿಂಸೆ ಆಗ್ತಾ ಇದೆ ಮತ್ತು ಹೊಸಹಳ್ಳಿಯ ಪಟ್ಟಣದ 1-2 ಭಾಗದ ನೀರು ಇಲ್ಲೇ ಬಂದು ಸೇರುತ್ತೆ. ಆ ಚರಂಡಿಯ ನೀರು ಅಲ್ಲೇ ನಿಲ್ಲೋದ್ರಿಂದ ಅಲ್ಲಿ ಸುತ್ತಮುತ್ತ ವಾಸಿಸುವ ಕಾಲೋನಿಯ ಎಸ್ಸಿ ಕಾಲೋನಿಯ ಜನರಿಗೆ ಅನೇಕ ರೋಗ ರುಜಿನಗಳು ಅರಳುತ್ತಾ ಇದೆ ಮತ್ತು ಚರಂಡಿಯ ನೀರು ದುರ್ವಾಸನೆ ನಾಡ್ತಾ ಇದೆ. ಆದ್ದರಿಂದ ಈ ಸರ್ವಿಸ್ ರೋಡಿನ ಅಕ್ಕಪಕ್ಕದಲ್ಲಿ ಇರುವ ಮನೆಯಲ್ಲಿ ಊಟ ಮಾಡಲು, ಉಸಿರು ಹಾಡಲು ಕೂಡ ಆಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳನ್ನ ಮಾನ್ಯ ಶಾಸಕರು ಹಾಗೂ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರಿಗೂ ಈ ಸಮಸ್ಯೆಯನ್ನೆಲ್ಲ ಹೇಳಿ ನಮಗೆ ದೊಡ್ಡ ಬ್ರಿಡ್ಜ್ ನಿರ್ಮಾಣ ಮಾಡಿಕೊಡಬೇಕು ಮತ್ತು ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಒದಗಿಸಬೇಕು ಅಂತ ಹಲವು ಬಾರಿ ಹೇಳಿದ್ರು ತಾತ್ಕಾಲಿಕವಾಗಿ ಆ ಜಾಗದಲ್ಲಿ ನೀರು ನಿಲ್ಲದಂತೆ ಮಾಡ್ತಾರಷ್ಟೇ. ಮತ್ತೆ ಮರುದಿನ ಅದೇ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಎಲ್ಲ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಆಳವಾಗಿ ತಿಳಿದಿದ್ರು ಯಾವುದೇ ಕ್ರಮವನ್ನ ತೆಗೆದುಕೊಳ್ಳದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಕಂಪನಿಯಾಗಿರುವ L&T ಅವರಿಗೆ ಹೇಳಿದ್ರೆ ಗ್ರಾಮ ಪಂಚಾಯಿತಿಯವರು ಇದರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಹೇಳ್ತಾರೆ. ಗ್ರಾಮ ಪಂಚಾಯಿತಿಯವರಿಗೆ ಹೇಳಿದ್ರೆ L&T ಅವರು ಇದಕ್ಕೆ ಸಂಬಂಧಿಸಿದವರು ಅಂತ ಕಾರಣ ಹೇಳ್ತಿದ್ದಾರೆ. ಅಷ್ಟೇ ಇದರಲ್ಲಿ ಎಲ್ಲ ಅಧಿಕಾರಿಗಳು ಜಾಣ ಕುರುಡುತನವನ್ನ ಅನುಸರಿಸುತ್ತಿದ್ದಾರೆ. ಆದ್ದರಿಂದ ನಮಗೆ ದೊಡ್ಡ ಬ್ರಿಡ್ಜ್ ನಿರ್ಮಾಣವಾಗೋ ತನಕ ಎಲ್ಲ ಎಸ್ಸಿ ಕಾಲೋನಿಗಳ ಜನ ರಾಷ್ಟ್ರೀಯ ಹೆದ್ದಾರಿ 50ನ ದಿನಾಂಕ 13/2/2026ರಂದು ತಡೆ ಹಿಡಿದು ಪ್ರತಿಭಟನೆ ಮಾಡಲು ನಿರ್ಧರಿಸಿರೋದ್ರಿಂದ ತಾವುಗಳು ನಮ್ಮ ಮಗಳಿಗೆ ಸಹಕಾರ ಕೊಡಬೇಕಾಗಿದೆ ಅಂತ ಸಾರ್ವಜನಿಕರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.